ಭಾರತದ ಇತಿಹಾಸವನ್ನೇ ಬದಲಿಸಿದ ಕೆಲವು ದಿನಗಳಿವೆ. ಅದರಲ್ಲಿ 1984ರ ಅಕ್ಟೋಬರ್ 31 ಅಂತಹ ಒಂದು ಕರಾಳ ದಿನ. ಅಂದು ನಡೆದಿಟ್ಟು ಕೇವಲ ಒಬ್ಬ ಪ್ರಧಾನಿಯ ಹತ್ಯೆಯಲ್ಲ, ಅದು ಇಡೀ ದೇಶವನ್ನೇ ಹಿಂಸೆಯ ಸುಳಿಯಲ್ಲಿ ಮುಳುಗಿಸಿದ ಒಂದು ಘಟನೆ. ಇವು ಹಂತಕನ ಮಾತುಗಳು. ಈ ಒಂದೇ ಒಂದು ವಾಕ್ಯದ ಹಿಂದೆ ಅಡಗಿದೆ ಈ ಹತ್ಯೆಗೆ ಕಾರಣವಾದ ಆಳವಾದ ನೋವು ಮತ್ತು ಸೇಡಿನ ಕಿಚ್ಚು. ಆದರೆ ಪರಿಸ್ಥಿತಿ ಇಷ್ಟೊಂದು ವಿಕೋಪಕ್ಕೆ ಹೋಗಿದ್ದಾದ್ರೂ ಹೇಗೆ? ಯೋಚನೆ ಮಾಡಿ, ದೇಶದ ಪ್ರಧಾನಿಯ ರಕ್ಷಣೆಗೆ ನಿಂತವರೇ ಅವರ ಪ್ರಾಣ ತೆಗೆದ್ರು ಅಂದ್ರೆ ಇದು ಹೇಗೆ ಸಾಧ್ಯವಾಯಿತು? ಈ ಆಘಾತಕಾರಿ ಘಟನೆಯ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಸರಿ, ಹಾಗಿದ್ರೆ ಮೊದಲು ನೋಡೋಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಆ ದಿನದ ಬೆಳಗ್ಗೆ ಅಸಲಿಗೆ ಆಗಿದ್ದೇನು ಅಂತ. ಸ್ಥಳ: ಪ್ರಧಾನಮಂತ್ರಿಗಳ ನಿವಾಸ, ಸಫ್ದರ್ಜಂಗ್ ರಸ್ತೆ, ನವದೆಹಲಿ. ಅಂದು ಬೆಳಗ್ಗೆ ಎಲ್ಲವೂ ಮಾಮೂಲಿನಂತಿತ್ತು. ಪ್ರಧಾನಿ ಗಾಂಧಿ ಒಂದು ಟಿವಿ ಸಂದರ್ಶನಕ್ಕಾಗಿ ತಮ್ಮ ನಿವಾಸದಿಂದ ಕಚೇರಿಯತ್ತ ನಡೆದು ಹೋಗ್ತಾ ಇದ್ರು. ಆಗಲೇ ಅವರ ಅತ್ಯಂತ ನಂಬಿಕೆಸ್ಥ ಅಂಗರಕ್ಷಕರಲ್ಲಿ ಒಬ್ಬನಾದ ಬಿಯಾನ್ ಸಿಂಗ್ ಮತ್ತು ಇನ್ನೊಬ್ಬ ರಕ್ಷಕ ಸತ್ವಂತ್ ಸಿಂಗ್ ಇದ್ದಕ್ಕಿದ್ದಂತೆ ಗುಂಡಿನ ಸುರಿಮಳೆಗರ್ದು. ಕೇವಲ ಕೆಲವೇ ಕ್ಷಣಗಳಲ್ಲಿ ಭಾರತದ ಅತ್ಯಂತ ಶಕ್ತಿಶಾಲಿ ನಾಯಕಿ ನೆಲಕುರುಳಿದ್ರು. ಆದ್ರೆ ನೋಡಿ, ಈ ಹತ್ಯೆ ಅನ್ನೋದು ಒಂದೇ ದಿನದಲ್ಲಿ ನಡೆದ ಘಟನೆ ಅಲ್ಲ. ಇದರ ಬೇರುಗಳು ತುಂಬಾ ಆಳವಾಗಿದ್ವು. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸುಮಾರು ಒಂದು ದಶಕ ಹಿಂದಕ್ಕೆ ಹೋಗ್ಬೇಕು, 1970ರ ದಶಕದ ಪಂಜಾಬ್ಗೆ. ಒಂದ್ಕಡೆ ಆರ್ಥಿಕ ಸಂಕಷ್ಟದಿಂದ ರೈತರು ಕಂಗಾಲಾಗಿದ್ರು, ಇನ್ನೊಂದ್ಕಡೆ ತುರ್ತು ಪರಿಸ್ಥಿತಿಯ ರಾಜಕೀಯ ದಬ್ಬಾಳಿಕೆ ಜನರ ಆಕ್ರೋಶವನ್ನು ಹೆಚ್ಚಿಸಿತ್ತು. ಈ ಅಶಾಂತಿಯ ವಾತಾವರಣವೇ ಪಂಜಾಬಲ್ಲಿ ಪ್ರತ್ಯೇಕತಾವಾದಿ ಚಳುವಳಿಗೆ ಒಂದ್ರೀತಿ ವೇದಿಕೆ ಸಿದ್ಧ ಮಾಡಿಕೊಡ್ತು. ಆ ಸಮಯದಲ್ಲೇ ಪಂಜಾಬ್ನಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅಲ್ಲಿ 2 ಸರ್ಕಾರಗಳು ನಡೀತಿದ್ದವು ಅಂತಾನೆ ಹೇಳ್ಬೋದು. ಒಂದು ಅಧಿಕೃತ ಕಾಂಗ್ರೆಸ್ ಸರ್ಕಾರ, ಇನ್ನೊಂದು ಜರ್ನೈಲ್ ಸಿಂಗ್ ಭಿಂದ್ರಂಗ್ವಾಲೆಯವರ ವಾಸ್ತವಿಕ ಸರ್ಕಾರ. ಭಿಂದ್ರನ್ವಾಲೆ ತನ್ನ ಬೆಂಬಲಿಗರಿಗೆ ಒಬ್ಬ ಸಂತನಂತೆ ಕಂಡ್ರೆ, ಸರ್ಕಾರಕ್ಕೆ ಆತ ಒಬ್ಬ ಅಪಾಯಕಾರಿ ಭಯೋತ್ಪಾದಕ. ಈ ಅಧಿಕಾರ ಸಂಘರ್ಷ ಮತ್ತು ಹೆಚ್ಚುತ್ತಿದ್ದ ಉದ್ವಿಗ್ನತೆಗಳು ಒಂದು ದೊಡ್ಡ ಸ್ಫೋಟಕ್ಕೆ ಕಾರಣವಾದವು. ಅದುವೇ ಸಿಖ್ಖರ ಅತಿ ಪವಿತ್ರ ಕ್ಷೇತ್ರವಾದ ಸುವರ್ಣ ಮಂದಿರದ ಮೇಲೆ ನಡೆದ ಸೇನಾ ಕಾರ್ಯಾಚರಣೆ. ಇದೇ ಘಟನೆ ಇಂದಿರಾ ಗಾಂಧಿಯವರ ಹತ್ಯೆಗೆ ನೇರ ಪ್ರಚೋದನೆಯಾಯಿತು. ಹಾಗಿದ್ರೆ ಏನಿದು ಆಪರೇಷನ್ ಬ್ಲೂ ಸ್ಟಾರ್? ಭಿಂದ್ರನ್ವಾಲೆ ಮತ್ತು ಅವನ 100 ಸಶಸ್ತ್ರ ಬೆಂಬಲಿಗರು ಸುವರ್ಣ ಮಂದಿರವನ್ನೇ ತಮ್ಮ ಕೋಟೆಯನ್ನಾಗಿ ಮಾಡಿಕೊಂಡಿದ್ರು. ಅವರನ್ನ ಅಲ್ಲಿಂದ ಹೊರಹಾಕಲು ಸರ್ಕಾರವು ಆಪರೇಷನ್ ಬ್ಲೂ ಸ್ಟಾರ್ ಎಂಬ ಹೆಸರಿನಲ್ಲಿ ಸೈನ್ಯವನ್ನ ಬಳಸುವ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ತು. ಇದರಲ್ಲಿ ಅತ್ಯಂತ ದೊಡ್ಡ ದುರಂತ ಅಂದ್ರೆ ಈ ಆಪರೇಷನ್ ನಡೆದಿದ್ದು ಸಿಖ್ಖರ ಒಂದು ಪ್ರಮುಖ ಹಬ್ಬದ ದಿನ. ಹಾಗಾಗಿ ಉಗ್ರರ ಜೊತೆಗೆ ಸಾವಿರಾರು ಮುಗ್ಧ ಭಕ್ತರು ದೇವಾಲಯದ ಒಳಗೆ ಸಿಕ್ಕಿಹಾಕೊಂಡ್ರು. ಆ ಪವಿತ್ರ ಕ್ಷೇತ್ರ ಕೆಲವೇ ದಿನಗಳಲ್ಲಿ ಒಂದು ರಣರಂಗವಾಗಿ ಮಾರಿಹೋಯ್ತು. ಈ ಕಾರ್ಯಾಚರಣೆಗೆ ತೆತ್ತ ಬೆಲೆ ಊಹೆಗೂ ನಿಲುಕದ್ದು. ಈ ಸಂಖ್ಯೆ ನೋಡಿ, ಸುಮಾರು 5,000. ಇವರು ಉಗ್ರರಲ್ಲ, ಸೈನಿಕರು ಅಲ್ಲ, ಇವರೆಲ್ಲ ಪವಿತ್ರ ಕ್ಷೇತ್ರಕ್ಕೆ ಬಂದಿದ್ದ ಸಾಮಾನ್ಯ ಭಕ್ತರು, ಮಹಿಳೆಯರು, ಮಕ್ಕಳು, ವಯಸ್ಸಾದವರು. ಸುಮಾರು 5,000 ಜೀವಗಳು ಬಲಿಯಾದವು. ಆದ್ರೆ ನಷ್ಟ ಕೇವಲ ಒಂದು ಕಡೆ ಮಾತ್ರ ಆಗಿಲ್ಲ. ನಮ್ಮ ದೇಶದ ಸುವ್ಯವಸ್ಥೆ ಕಾಪಾಡೋಕೆ ಹೋದ ಭಾರತೀಯ ಸೇನೆಯೂ ಕೂಡ ದೊಡ್ಡ ಬೆಲೆ ತರಬೇಕಾಯಿತು. ಸುಮಾರು 700 ಸೈನಿಕರು ಈ ಆಪರೇಷನ್ನಲ್ಲಿ ಹುತಾತ್ಮರಾದರು. ಇದು ಕೇವಲ ಪ್ರಾಣಹಾನಿಯ ಕತೆ ಅಲ್ಲ, ಇದೊಂದು ತುಂಬಲಾರದ ಸಾಂಸ್ಕೃತಿಕ ನಷ್ಟ ಕೂಡ. ಸಿಖ್ಖರ ಅತ್ಯುನ್ನತ ಪೀಠವಾದ ಅಕಾಲ್ ತಖ್ತ್ಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಯಿತು. ಅದಕ್ಕಿಂತ ದೊಡ್ಡ ದುರಂತ ಅಂದ್ರ ಸಾವಿರಾರು ವರ್ಷಗಳ ಇತಿಹಾಸವಿದ್ದ ಸಿಖ್ ರೆಫರೆನ್ಸ್ ಲೈಬ್ರರಿ ಸಂಪೂರ್ಣವಾಗಿ ಸುಟ್ಟುಹೋಯಿತು. 20,000ಕ್ಕೂ ಹೆಚ್ಚು. ಇವು ಕೇವಲ ಪುಸ್ತಕಗಳಲ್ಲ, ಅಮೂಲ್ಯ ಐತಿಹಾಸಿಕ ಹಸ್ತಪ್ರತಿಗಳು, ಧಾರ್ಮಿಕ ಗ್ರಂಥಗಳು. ಅಂದ್ರೆ ಒಂದು ಜನಾಂಗದ ಇತಿಹಾಸವೇ ಬೂದಿಯಾಗಿ ಹೋಯ್ತು. ಸುವರ್ಣ ಮಂದಿರದ ಮೇಲಿನ ಈ ದಾಳಿ, ಈ ಪ್ರಾಣಹಾನಿ, ಈ ಸಾಂಸ್ಕೃತಿಕ ನಾಶ, ಇದೆಲ್ಲ ಸಿಖ್ ಸಮುದಾಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶವನ್ನ ಹುಟ್ಟುಹಾಕಿತು. ಇದೇ ಆಕ್ರೋಶ ಸೇಡಿನ ಕಿಡಿಯಾಗಿ ಬದಲಾಗಿ ಕೊನೆಗೆ ಇಂದಿರಾ ಗಾಂಧಿಯವರ ಹತ್ಯೆಗೆ ಕಾರಣವಾಯಿತು. ಆಪರೇಷನ್ ಬ್ಲೂ ಸ್ಟಾರ್ ಮುಗಿದ ಮೇಲೆ ಇಂದಿರಾ ಗಾಂಧಿಯವರ ಗಾರ್ಡ್ ಬಿಯಂತ್ ಸಿಂಗ್ ಸುವರ್ಣ ಮಂದಿರಕ್ಕೆ ಹೋಗಿದ್ದ. ತನ್ನ ಧರ್ಮದ ಪವಿತ್ರ ಕ್ಷೇತ್ರಕ್ಕೆ ಆದ ಹಾನಿಯನ್ನ ಕಣ್ಣಾರೆ ಕಂಡಾಗ ಅವನ ಮನಸ್ಸಿನಲ್ಲಿ ಸೇಡಿನ ಕಿಡಿ ಹೊತ್ತುಕೊಂಡಿತು ಅಂತ ಹೇಳ್ತಾರೆ. ಆ ಅವಮಾನವನ್ನ ಸಹಿಸೋಕ್ ಆಗದೆ ಅವನು ಈ ಕೃತ್ಯಕ್ಕೆ ಸಂಕಲ್ಪ ಮಾಡಿದ. ಕಾರ್ಯಾಚರಣೆ ನಂತರ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇಂದಿರಾ ಗಾಂಧಿಯವರ ಸಿಖ್ ಗಾರ್ಡ್ಗಳನ್ನ ತೆಗೆದ್ರಾಕ್ಬೇಕು ಅಂತ ವಾರ್ನ್ ಮಾಡಿದ್ರು. ಆದ್ರೆ ಇಂದಿರಾ ಗಾಂಧಿ ಕೇಳಿಲ್ಲ. ಯಾಕಂದ್ರೆ ತಾರತಮ್ಯ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಬರುತ್ತೆ ಅಂತ ಅವರು ಭಾವಿಸಿದ್ರು. ಆದ್ರೆ ಅವರ ಈ ನಿರ್ಧಾರವೇ ಅವರಿಗೆ ಮುಳುವಾಯ್ತು.
ಬಿಯಾನ್ ಸಿಂಗ್ ತನ್ನ ಪೊಸಿಷನನ್ನೇ ಬಳಸ್ಕೊಂಡು ಸತ್ವಂತ್ ಸಿಂಗ್ ಜೊತೆ ಸೇರಿ ಈ ಇಡೀ ಪಿತೂರಿಯನ್ನ ರೂಪಿಸ್ತ. ವಿಧಿಯಾಟ ನೋಡಿ, ಆ ನಿರ್ಣಾಯಕ ದಿನ ಅವರು ತಮ್ಮ ಬುಲೆಟ್ ಪ್ರೂಫ್ ವೆಸ್ಟ್ ಹಾಕಿಕೊಂಡಿರ್ಲಿಲ್ಲ. ಯಾಕೆಂದ್ರೆ ಒಂದು ಟಿವಿ ಇಂಟರ್ವ್ಯೂ ಇತ್ತು, ಅದಕ್ಕೆ ಹಾಕೊಂಡಿದ್ದ ಸೀರೆಯ ಅಂದ ಕೆಡುತ್ತೆ ಅನ್ನೋ ಒಂದೇ ಒಂದು ಸಣ್ಣ ಕಾರಣಕ್ಕೆ. ಆ ನಿರ್ಧಾರ ಅವರ ಜೀವವನ್ನೇ ಬಲಿ ತೆಗೆದುಕೊಳ್ತು. ಇಂದಿರಾ ಗಾಂಧಿ ಹತ್ಯೆಯ ನಂತರ ನಡೆದ ಘಟನೆಗಳು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ. ಗುಂಡು ಹಾರಿಸಿದ ತಕ್ಷಣ ಬಿಯಾಂತ್ ಮತ್ತು ಸತ್ವಂತ್ ಇಬ್ರೂ ತಮ್ಮ ಗನ್ಗಳನ್ನ ಕೆಳಗಿಟ್ಟು ಸರೆಂಡರ್ ಆದರು. ಅವರ ಮಾತುಗಳನ್ನ ಕೇಳಿದ್ರೆ ಅಲ್ಲೆಲ್ಲೂ ಪಶ್ಚಾತ್ತಾಪ ಇರ್ಲಿಲ್ಲ, ಬದಲಿಗೆ ಒಂದು ಕೆಲಸವನ್ನ ಮುಗಿಸಿದ ತೃಪ್ತಿ ಇತ್ತು. ಅವರು ತಮ್ಮ ಕೃತ್ಯದ ಪರಿಣಾಮಗಳನ್ನ ಎದುರಿಸೋಕೆ ಸಿದ್ಧರಾಗಿದ್ರು. ತಕ್ಷಣವೇ ಅಲ್ಲಿದ್ದ ಬೇರೆ ಗಾರ್ಡ್ಗಳು ಅವರ ಮೇಲೆ ಫೈರ್ ಮಾಡಿದ್ರು. ಬಿಯಾನ್ ಸಿಂಗ್ ಅಲ್ಲೇ ಸತ್ತೋದ. ಗಾಯಗೊಂಡಿದ್ದ ಸತ್ವಂತ್ ಸಿಂಗ್ನ ಅರೆಸ್ಟ್ ಮಾಡಿ ನಂತರ ವಿಚಾರಣೆ ನಡೆಸಿ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಇತ್ತ ಹತ್ಯೆ ನಡೀತಿದ್ದ ಹಾಗೆ ಮಾಧ್ಯಮಗಳ ವರದಿಗಳು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ವು. ಇಡೀ ಸಿಖ್ ಸಮುದಾಯವನ್ನೇ ವಿಲನ್ಗಳ ರೀತಿ ಬಿಂಬಿಸಲಾಯಿತು. ಇದರಿಂದ ದೇಶಾದ್ಯಂತ ಸಿಖ್ಖರ ಮೇಲೆ ದ್ವೇಷ ಮತ್ತು ಪ್ರತಿಕಾರದ ಜ್ವಾಲೆ ಹೊತ್ತುಕೊಂಡಿತು. ಇದರ ನೇರ ಪರಿಣಾಮವೇ 1984ರ ಸಿಖ್ ವಿರೋಧಿ ದಂಗೆಗಳು. ದೆಹಲಿ ಮತ್ತು ದೇಶದ ಬೇರೆ ಬೇರೆ ನಗರಗಳಲ್ಲಿ ಸಿಖ್ಖರನ್ನ ಗುರುತಿಸಿ ಅವರನ್ನ ಹುಡುಕಿ ಕೊಲ್ಲಲಾಯಿತು. 4 ದಿನಗಳ ಕಾಲ ನಡೆದ ಆ ನರಮೇಧದಲ್ಲಿ ಸಾವಿರಾರು ಮುಗ್ಧರು ಪ್ರಾಣ ಕಳ್ಕೊಂಡ್ರು, ಲಕ್ಷಾಂತರ ಜನ ತಮ್ಮ ಮನೆಮಠ ಕಳ್ಕೊಂಡು ನಿರಾಶ್ರಿತರಾದರು. ಒಂದು ದಾಳಿ, ಅದಕ್ಕೊಂದು ಸೇಡು, ಆ ಸೇಡಿಗೊಂದು ಪ್ರತಿಕಾರ. ನೋಡಿ, ಆಪರೇಷನ್ ಬ್ಲೂ ಸ್ಟಾರ್, ಇಂದಿರಾಗಾಂಧಿ ಹತ್ಯೆ, ಆಮೇಲೆ 1984ರ ದಂಗೆಗಳು. ಇದೊಂದು ವಿಶ್ವವರ್ತುಲ. ಈ ಘಟನೆಗಳು ಮಾಡಿಹೋದ ಗಾಯಗಳು ಇವತ್ತಿಗೂ ಮಾಸಿಲ್ಲ. ಹಾಗಿದ್ರೆ ಹಿಂಸೆಯ ಈ ಸುಳಿ ನಿಜವಾಗಿಯೂ ಕೊನೆಗೊಳ್ಳೋದ್ಯಾವಾಗ? ಇತಿಹಾಸದ ಇಂತಹ ಕರಾಳ ಕ್ಷಣಗಳು ಮತ್ತೆಂದು ಮರುಕಳಿಸಬಾರ್ದು ಅಂದ್ರೆ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಇದೊಂದು ಯೋಚಿಸ್ಬೇಕಾದ ಪ್ರಶ್ನೆ.